ಶಾಂತಿ. ಜಾನಕಿ ದಾದಿಜಿಯವರ ಅಮೂಲ್ಯವಾದ ವಾಕ್ಯಗಳು. ತಾರೀಕಾಗಿದೆ 15/9/2006. ಇದರ 2ನೇ ಭಾಗ ನೋಡೋಣ. ದಾದಿಜಿಯವರು ನಮ್ಗೆ ತಿಳಿಸ್ತಾ ಇದ್ದಾರೆ, ಕಳೆದು ಹೋಗಿರುವ ವಿಚಾರಗಳನ್ನು ಸಂಗತಿಗಳನ್ನು ನೆನಪಿಸಿಕೊಳ್ಬೇಡಿ, ಅದು ಭೂತ ಆಗಿದೆ. ಅವುಗಳನ್ನು ನೆನಪಿಸಿಕೊಳ್ಳುವುದಂದರೆ ಚಿಂತೆಗೆ ಸಿಕ್ಕಾಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ದಾದಿಜಿಯವರು ಹೇಳ್ತಾ ಇದ್ದಾರೆ, ಕಳೆದು ಹೋಗಿರೋ ಘಟನೆ ಇರ್ಬೋದು, ಮಾತಿರ್ಬೋದು, ಅದು ಭೂತ ಆಗಿದೆ. ಭೂತವನ್ನು ನೆನಪಿಸಿಕೊಳ್ಬೇಡಿ, ಅದು ಚಿಂತೆಯಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಸಂಗಮ ಯುಗವು ಎಷ್ಟೊಂದು ಪ್ರೀತಿಯ ಯುಗವಾಗಿದೆ. ಇದು ಈಗ ಸಮಾಪ್ತಿ ಆಗ್ತಾ ಇದೆ. ಹಾಗಾದರೆ ನಾವು ಏನು ಮಾಡಬೇಕು ಸಂಗಮ ಯುಗದಲ್ಲಿ? ದಾದಿಜಿಯವರು ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ ನಾವು ಬಾಬಾರವರ ಜೊತೆಗೆ ವಾಪಸ್ಸು ಹೋಗುತ್ತೇವೆಂದು, ಮತ್ತು ಪ್ರಪಂಚದ ಎಲ್ಲ ಆತ್ಮಗಳು ಸೊಳ್ಳೆಗಳಂತೆ ಹೋಗುತ್ತಾರೆ. ಆತ್ಮವು ಹಾರುತ್ತದೆ ಅಲ್ಲವೇ? ಹಾಗಾದರೆ ಅಂತಿಮದಲ್ಲಿ ಆತ್ಮಗಳು ಸೊಳ್ಳೆಗಳ ರೀತಿಯಲ್ಲಿ ಹಾರಿದರೆ ಆ ಆತ್ಮಕ್ಕೆ ಏನು ಬೆಲೆ ಇದೆ? ನೋಡಿ, ದಾದಿಜಿಯವರು ನಮ್ಗೆ ಕೇಳ್ತಾ ಇದ್ದಾರೆ, ನಮಗೆ ಗೊತ್ತಿದೆ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಪ್ರಪಂಚದ ಎಲ್ಲ ಆತ್ಮಗಳು ಸೊಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಆತ್ಮಗಳು ಯಾವತ್ತೂ ಹಾರ್ತವೆ ಅಲ್ವೇ? ಆದರೆ ಅಂತಿಮದಲ್ಲಿ ಆತ್ಮಗಳು ಸೊಳ್ಳೆ ರೀತಿಯಲ್ಲಿ ಹೋದರೆ ಆ ಆತ್ಮಕ್ಕೆ ಏನು ಬೆಲೆ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊಳ್ಳೆಯ ಬೆಲೆ ಏನು? ಸೊಳ್ಳೆಗೇನು ಬೆಲೆ ಇದೆ? ಅಂಥ ಆತ್ಮಗಳು ಈ ಜಗತ್ತಿನಲ್ಲಿ ವಾಸಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನೋಡಿ, ಏನು ಬೆಲೆ ಇಲ್ಲದೆ ವಾಸಿಸುವುದರಿಂದ ಈ ಪ್ರಪಂಚದಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅಂತಿದ್ದಾರೆ. ಆತ್ಮಗಳು ಸೊಳ್ಳೆ ರೀತಿಯಲ್ಲಿ ಹೋಗುವುದರಿಂದ ಯಾವ ಪ್ರಯೋಜನ ಇಲ್ಲ ಅಂತಿದ್ದಾರೆ ದಾದಿಜಿಯವರು. ಆದರೆ ನಾನು ಅಂತಹ ಆತ್ಮ ಆಗಬಾರ್ದು. ನಾನು ಆತ್ಮ ರೋಗಗಳನ್ನು ನಿವಾರಿಸುವಂಥವನಾಗಿದ್ದೇನೆ, ರೋಗಗಳನ್ನು ಹರಡುವಂಥವನಲ್ಲ. ನೋಡಿ, ನಾವೀಗ ಹೇಳಬೇಕು, ನಾವು ಸೊಳ್ಳೆಗಳ ರೀತಿಯಲ್ಲಿ ಇರಬಾರ್ದು, ಅಂಥ ಆತ್ಮ ನಾವು ಆಗಬಾರ್ದು. ನಾವು ಆತ್ಮ ರೋಗಗಳನ್ನು ನಿವಾರಿಸುವಂಥವನಾಗಬೇಕು, ರೋಗಗಳನ್ನು ಹರಡುವಂಥವನಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ ದಾದಿಜಿಯವರು. ಭಾಗ್ಯವಿಧಾತ ತಂದೆಯಿಂದ ನಾವು ಆತ್ಮಗಳಿಗೆ ಎಷ್ಟೊಂದು ಭಾಗ್ಯ ಸಿಕ್ಕಿದೆ. ನಾವು ಹೊಳೆಯುತ್ತಿರುವ ನಕ್ಷತ್ರಗಳು ಅಂತಿದ್ದಾರೆ ದಾದಿಜಿಯವರು. ಈಗ ಆ ಹೊಳೆಯುವ ನಕ್ಷತ್ರವನ್ನು ನೋಡಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಿಳಿದುಕೊಳ್ಳಬೇಕು. ಬಾಬಾರವರ ಜೊತೆ ಮನೆಗೆ ಹೋಗಲು ತಯಾರಾಗಬೇಕು. ನಾವು ಹೊಳೆಯುವ ನಕ್ಷತ್ರವನ್ನು ನೋಡಿ ನಮ್ಮನ್ನು ನಾವು ಬಾಬಾವ್ರ ಜೊತೆಗೆ ಮನೆಗೆ ಹೋಗಲು ತಯಾರಾಗಬೇಕು ಅಂತಿದ್ದಾರೆ ದಾದಿಜಿಯವರು. ಈ ರೀತಿಯಾಗಿ ನಾವು ಹೊಳೆಯುತ್ತಿರಬೇಕು. ಬಾಬಾರವರು ಹೇಳ್ತಾರೆ, ನಾವು ಸತ್ತರೆ ಪ್ರಪಂಚ ಸತ್ತ ಹಾಗೆ, ಈ ಶರೀರ ಕೂಡ ಕೊಳಕಾಗಿದೆ. ಈ ಶರೀರದಿಂದ ನಾವು ಕೆಲಸಗಳನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇದನ್ನು ಸಂಪಾಲನೆ ಕೂಡ ಮಾಡಬೇಕು. ಆದರೆ ಅದರ ಮೇಲೆ ಮೋಹ ಇರಬಾರದು ಎಂದು ಬಾಬಾರವರು ಹೇಳಿದ್ದಾರೆ. ತಮ್ಮನ್ನು ತಾವು ಅರಿತುಕೊಳ್ಳದವರು ಅವರು ಪ್ರೀತಿಯಿಂದ ತಮ್ಮನ್ನು ತಾವು ಸಂಪಾಲನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇನ್ನೊಬ್ಬರ ಮೇಲೆ ಕೋಪಗೊಳ್ಳುತ್ತಿರುತ್ತಾರೆ. ನೋಡಿ, ನಮ್ಮನ್ನು ನಾವು ಅರಿತುಕೊಳ್ಳದೇ ಇದ್ದರೆ, ನಾವು ಯಾರು ಅಂತ ತಿಳಿದುಕೊಳ್ಳದೇ ಇದ್ದರೆ ನಮ್ಮನ್ನು ನಾವು ಸಂಪಾಲನೆ ಮಾಡಿಕೊಳ್ಳಲಿಕ್ಕೂ ಆಗಲ್ಲ ಅಂತಿದ್ದಾರೆ ದಾದಿಜಿಯವರು. ಅಂಥವರು ಇನ್ನೊಬ್ಬರ ಮೇಲೆ ಕೋಪಗೊಳ್ಳುತ್ತಿರುತ್ತಾರೆ. ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ. ನಮ್ಮ ಅದೃಷ್ಟವನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ಬಾಬಾರವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಬಾಬಾರವರು ತಮ್ಮ ಜೊತೆಯನ್ನು ಕೊಟ್ಟಿದ್ದಾರೆ. ಆದರೆ ಸ್ಕೂಲ್ನಲ್ಲಿ ಶಿಕ್ಷಕರು ಯಾರನ್ನೂ ಬೆಂಬಲಿಸುವುದಿಲ್ಲ. ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಷ್ಟೇ. ಆದರೆ ಇಲ್ಲಿ ಬಾಬಾರವರು ನಮ್ಮ ಜೊತೆ ಸದಾ ಇರ್ತಾರೆ. ನೋಡಿ, ದಾದಿಜಿಯವರು ಹೇಳ್ತಾ ಇದ್ದಾರೆ, ಲೌಕಿಕದ ಸ್ಕೂಲಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಅವ್ರ ಕರ್ತವ್ಯ ಮಾಡ್ತಾರೆ, ಹೋಗ್ತಾರೆ. ಆದರೆ ಇಲ್ಲಿ ಬಾಬಾರವರು ಸದಾ ನಮ್ಮ ಜೊತೆಯಲ್ಲಿರ್ತಾರೆ. ಪೋಷಕರ ರೂಪದಲ್ಲಿ, ಸ್ನೇಹಿತರ ರೂಪದಲ್ಲಿ. ಅದರಿಂದ ನಾವೇನಾಗ್ತಿದ್ವಿ, ಬುದ್ಧಿವಂತರಾಗ್ತಿದ್ದೇವೆ. ಹಿರಿಯರನ್ನು ನೋಡಿ ಕಲಿತವರಿಗೆ ಶ್ರೇಯಸ್ಸು ಸಿಗುತ್ತದೆ. ಇಂತಹ ಮುಗ್ಧರು ಮಾಮ ಬಾಬಾರವನ್ನು ನೋಡಿ ಅದೆಷ್ಟು ಕಲಿತಿದ್ದಾರೆ ಎಂದು ಕೇಳಿದರೆ ಅವರು ಹಿರಿಯರ ಆಶೀರ್ವಾದ ಎಂದು ಹೇಳುವ ಉದಾಹರಣೆಗಳು ಸಾಕಷ್ಟಿವೆ. ನೋಡಿ, ನಾವು ಯಾರಾದ್ರೂ ಕೇಳಿದ್ರೆ, ಅಯ್ಯೋ ಇವರು ಎಷ್ಟು ಒಳ್ಳೆ ಮಗು ಅಪ್ಪ ಅಂತ ಕೇಳಿದ್ರೆ ಏನಂತಾರೆ ಲೌಕಿಕದಲ್ಲಿ? ಹೌದು, ಅವ್ರ ಮಾಮ, ಅವರ ತಂದೆ ಅವ್ರ ಥರನೇ ಆಗಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಅದೇ ರೀತಿಯಾಗಿ ಇಲ್ಲೂ ಕೂಡ ಏನು ಹೇಳ್ತಾರೆ, ನಾವು
ನಮ್ಮ ಹಿರಿಯರು ಹೇಳುವುದನ್ನು ನಾವು ಮನಪೂರ್ವಕವಾಗಿ ಸ್ವೀಕರಿಸಿದರೆ, ಅಂದರೆ ಯಾರ್ಯಾರು ನಮಗೆ ಈ ಬಾಬ್ದಾದವರು ನಮಗೆ ಏನು ತಿಳಿಸ್ಕೊಡ್ತಾರೋ ಅದನ್ನು ನಾವು ಮನಪೂರ್ವಕವಾಗಿ ಸ್ವೀಕರಿಸಿದರೆ ಅನೇಕ ಕಾರ್ಯಗಳು ಸುಲಭವಾಗುತ್ತವೆ. ನಾವು ಕಾರ್ಯಗಳನ್ನು ಹೃದಯದಿಂದ ಮಾಡಬೇಕು. ನಾವು ಯಾವುದೇ ಕರ್ಮ ಮಾಡಬೇಕಾದ್ರೂ ಮನಸ್ಫೂರ್ತಿ ಹೃದಯದಿಂದ ಮಾಡಬೇಕು. ಆಗ ಆ ಕಾರ್ಯದ ಮೂಲಕ ಸಿಗುವ ಆಶೀರ್ವಾದ, ಹಾಗೆ ಮಾಡಿದವರು ತಾವಾಗೇ ಆಶೀರ್ವಾದ ಪಡೆಯುತ್ತಾರೆ. ನೋಡಿ, ಆ ಕಾರ್ಯದ ಮೂಲಕ ಸಿಗುವ ಆಶೀರ್ವಾದ ಬೇಡುವ ಅವಶ್ಯಕತೆ ಇಲ್ಲ, ಆಶೀರ್ವಾದ ತಾನಾಗಿ ಸಿಗ್ತಾ ಹೋಗುತ್ತೆ ಅಂತಿದ್ದಾರೆ ದಾದೀಜಿಯವರು. ನೀವೆಲ್ಲರಿಗೂ ತಿಳಿಸಿ ನಮಗೆ ಹಿರಿಯರ ಆಶೀರ್ವಾದಗಳಿವೆ ಎಂದು. ನಮ್ಮನ್ನು ಮುಂದುವರಿಸುವವರು, ಶ್ರೇಷ್ಠನಾಗಿ ಮಾಡುವಂಥವರು, ಮುಖ್ಯ ಸತ್ಯವಾದ ಹೃದಯದಿಂದ ಮಾಡುವಂಥವರಿಗೆ ಆಶೀರ್ವಾದಗಳು ಸಿಗುತ್ತದೆ. ನೋಡಿ, ನೀವೆಲ್ಲರಿಗೂ ತಿಳಿಸಿ ನಮಗೆ ಹಿರಿಯರ ಆಶೀರ್ವಾದ ಇದೆ, ನಮ್ಮನ್ನು ಮುಂದುವರಿಸೋರು, ಶ್ರೇಷ್ಠರನ್ನಾಗಿ ಮಾಡುವಂಥವ್ರು ಯಾರು? ಸತ್ಯ ಹೃದಯದಿಂದ ಮಾಡುವಂಥವರಿಗೆ ಆಶೀರ್ವಾದಗಳು ಸದಾ ಸಿಗುತ್ತೆ. ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ತನಗೂ ಹಾಗೂ ತಂದೆಗೂ ಮೋಸಗೊಳಿಸುವುದಿಲ್ಲ. ನೋಡಿ, ದಾದೀಜಿಯವರು ಹೇಳ್ತಾ ಇದ್ದಾರೆ, ಯಾರು ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ತಾರೋ ಅವರು ತಮಗೂ ಹಾಗೂ ತಂದೆಗೂ ಯಾವಾಗಲೂ ಮೋಸ ಮಾಡಲ್ಲ ಅಂತಿದ್ದಾರೆ. ಅನೇಕರು ತಮ್ಮದೇ ಆದ ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಮತ್ತು ಬಾಯಿಯ ಮೂಲಕ ಶ್ರೀಮತದ ಅನುಸಾರ ಮಾಡಿದೆವು ಎನ್ನುತ್ತಾರೆ. ಕೆಲವರು ಏನು ಮಾಡ್ತಾರೆ, ತಮ್ಮ ಮನಮತದ ಬಗ್ಗೆ ನಡೀತಾರೆ, ಆಮೇಲೆ ಬಾಯಿ ಮೂಲಕ ಏನು ಹೇಳ್ತಾರೆ, ನಾವು ಶ್ರೀಮತದ ಅನುಸಾರನೇ ಎಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅಂತಿದ್ದಾರೆ ದಾದೀಜಿಯವರು. ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಲು ತನ್ನ ಮತದೊಂದಿಗೆ ಶ್ರೀಮತವನ್ನು ಬೆರೆಸುವವನು ತನ್ನನ್ನು ತಾನೇ ಮೋಸಗೊಳಿಸ್ತಾನೆ. ನೋಡಿ, ಯಾವಾಗ ತಮ್ಮ ಬಯಕೆಯನ್ನು, ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಮತದೊಂದಿಗೆ ಶ್ರೀಮತವನ್ನು ಮಿಕ್ಸ್ ಮಾಡಿದ್ರೆ ಅವರು ತಮಗೆ ತಾವೇ ಮೋಸಗೊಳಿಸ್ಕೊಳ್ತಾರೆ ಅಂತಿದ್ದಾರೆ ದಾದೀಜಿಯವರು. ಜ್ಞಾನಿ ಆತ್ಮಗಳು ನನಗೆ ಪ್ರೀತಿ ಎಂದು ಬಾಬಾ ಹೇಳ್ತಾರೆ. ನಿರಂತರ ಯೋಗಿ, ನಿಜವಾದ ಯೋಗಿ ಯಾವಾಗಲೂ ತಂದೆಯಂತೆ ಆಗುವ ಚಿಂತೆಯಲ್ಲಿರುತ್ತಾರೆ. ಸಂಗಮ ಯುಗದಲ್ಲಿ ಬಾಬಾರವರು ಏನು ಕೇಳುತ್ತಾರೋ ಅದನ್ನು ಪ್ರತಿ ನಿಮಿಷವೂ ಮಾಡಬೇಕು. ತಂದೆ ಏನು ಹೇಳ್ತಾರೋ ಹಾಗೆ ಬಾಬಾರವರ ಶ್ರೀಮತವನ್ನು ನಾವು ಪಾಲಿಸಬೇಕು ಅಂತಿದ್ದಾರೆ. ಒಬ್ಬ ತಂದೆ ಮಾಡಿಸುವವರು, ಇನ್ನೊಬ್ಬರು ಮಾಡುವಂಥವರು, ಇಬ್ಬರೂ ನಮ್ಮ ಎದುರುಗಡೆ ಪರಸ್ಪರ ಜೊತೆಯಲ್ಲಿದ್ದಾರೆ. ಮಾಡುವಂಥವರು ಯಾವಾಗಲೂ ಹೇಳಲ್ಲ ನಾನು ಮಾಡಿದ್ದೇನೆ ಎಂದು, ಮಾಡಿಸುವಂಥವರು ಹೇಳುತ್ತಾರೆ ನಾನು ಮಾಡಿಸಲೇಬೇಕು ಹಾಗೂ ಇವರು ಮಾಡಲೇಬೇಕು. ಅದೇ ರೀತಿಯಲ್ಲಿ ನಾವು ಹಳೆಯ ಕರ್ಮ ಬಂಧನಗಳಿಂದ ಮುಕ್ತರಾಗಿ ತಂದೆಯ ಜೊತೆ ಸೇವೆಯಲ್ಲಿ ನಿರತರಾಗಬೇಕು. ಹಳೆಯ ಸ್ವಭಾವ ಸಂಸ್ಕಾರಗಳ ವಶವಾಗಿ ನಮ್ಮ ಯಾವ ಸಂಕಲ್ಪ, ಮಾತು ಹಾಗೂ ಕರ್ಮ ಮಾಡಬಾರ್ದು. ನೋಡಿ, ದಾದೀಜಿಯವರು ಹೇಳ್ತಾ ಇದ್ದಾರೆ, ಹಳೆಯ ಸ್ವಭಾವ ಸಂಸ್ಕಾರಗಳ ವಶವಾಗಿ ನಾವು ಯಾವ ಸಂಕಲ್ಪ ಆಗಲಿ, ಮಾತಾಗಲಿ, ಕರ್ಮ ಆಗಲಿ ಮಾಡಬಾರ್ದು ಅಂತ ತಿಳಿಸ್ತಾ ಇದ್ದಾರೆ. ಆದರೆ ನಮ್ಮ ಕರ್ಮ ಶ್ರೇಷ್ಠವಾಗಿಲ್ಲವೆಂದರೆ ಮಾಡಿಸುವಂಥರ ಸ್ಮೃತಿ ಅಥವಾ ನೆನಪು ನಮ್ಮಲ್ಲಿ ಇಲ್ಲ ಎಂದು ಅರ್ಥ. ನೋಡಿ, ಯಾವಾಗ ನಮ್ಮಲ್ಲಿ ಶ್ರೇಷ್ಠ ಕರ್ಮ ಮಾಡಲ್ವ ನಾವು, ಆವಾಗ ನಮ್ಮಲ್ಲಿ ಮಾಡಿಸುವಂಥರ ಸ್ಮೃತಿ ಅಥವಾ ನೆನಪು ನಮ್ಮಲ್ಲಿ ಇಲ್ಲ ಅಂತ ಅರ್ಥ ಅಂತಿದ್ದಾರೆ ದಾದೀಜಿಯವರು. ಕೆಲವೊಮ್ಮೆ ನೀವು ಬಾಬಾರವರನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ಕೆಲವೊಮ್ಮೆ ಅವರನ್ನು ಮರೆತು ಬಿಡುತ್ತೀರಿ. ಆಗ ಅದು ಜೀವನವಲ್ಲ. ಬಾಬಾ ನಿಮಗೆ ಏನೇ ಹೇಳಿದರೂ ಅದನ್ನು ನೆನಪಿಟ್ಟು ಕಾರ್ಯರೂಪಕ್ಕೆ ತನ್ನಿ. ನೀವು ನಿಮ್ಮ ಹಿಂದಿನದನ್ನು ಮರೆಯಬೇಕು ಹಾಗೂ ಅನ್ಯರದನ್ನು ಮರೆತು ಬಿಡಬೇಕು ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಯಾರಾದರೂ ಸತ್ತವರನ್ನು ನೆನಪು ಮಾಡಿದರೆ ಅದು ಭೂತ ಆಗಿಬಿಡುತ್ತದೆ. ಈ ಹಳೆಯ ಪ್ರಪಂಚ ವಿನಾಶ ಆಗಬೇಕಾಗಿದೆ. ಅದನ್ನು ನೆನಪು ಮಾಡಿಕೊಳ್ಳುವುದರೆಂದರೆ ಭೂತವನ್ನು ನೆನಪು ಮಾಡಿದಂತೆ. ನೋಡಿ, ದಾದೀಜಿಯವರು ಹೇಳ್ತಾ ಇದ್ದಾರೆ, ಸತ್ತವರು ನೆನಪು ಮಾಡಿದ್ರೆ ಅದು ಭೂತ ಆಗುತ್ತೆ. ಈ ಹಳೆಯ ಪ್ರಪಂಚ ಈಗ ವಿನಾಶ ಆಗಬೇಕಾಗಿದೆ, ಅದನ್ನು ನೆನಪು ಮಾಡ್ಕೊಳ್ಬೇಡಿ. ಹಳೆಯದನ್ನು ನಾವು ನೆನಪು ಮಾಡಿದ್ರೆ ಭೂತವನ್ನು ನೆನಪು ಮಾಡಿಕೊಂಡಂತೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ಭೂತಗಳು ನಮ್ಮಲ್ಲಿ ಪ್ರವೇಶವಾದರೆ ಅವುಗಳು ನಮ್ಮನ್ನು ಬಿಡಲ್ಲ. ಪ್ರೇತಗಳು ಯಾರಲ್ಲಾದರೂ ಪ್ರವೇಶಿಸಿದಾಗ ಅವರ ದೃಷ್ಟಿ ಹೇಗೆ ಕಾಣುತ್ತದೆ? ಅದಕ್ಕಾಗಿಯೇ ಶ್ರಾದ್ದವನ್ನು ಮಾಡುತ್ತಾರೆ. ಇದರಿಂದ ಆತ್ಮಗಳು ಮೋಕ್ಷವನ್ನು ಪಡೆಯುತ್ತಾರೆ, ಶಕ್ತಿಗಳು ತುಂಬುತ್ತವೆ ಎಂದು ಹೇಳ್ತಾ ಇದ್ದಾರೆ ದಾದೀಜಿಯವರು.
ನನ್ನ ಎಲ್ಲ ದೇವತೆಗಳ ಗುಣವಿರಬೇಕು. ನನ್ನಲ್ಲಿ ಎಲ್ಲ ದೇವತೆಗಳ ಗುಣ ಇರಬೇಕು. ನಾನು ದುರ್ಗಾ, ಶಕ್ತಿ ಮತ್ತು ಶೀತಲ ದೇವಿ ಕೂಡ ಆಗಬೇಕಾಗಿದೆ. ಯಾವುದೇ ಗುಣಗಳ ಅಥವಾ ಶಕ್ತಿಯ ಕೊರತೆ ನಮ್ಮಲ್ಲಿರಬಾರ್ದು. ಬಾಬಾರವರ ಎಲ್ಲ ಸಂಚಿಕೆಗಳಿಂದ ನಮ್ಮಲ್ಲಿ ಶಕ್ತಿ ತುಂಬುತ್ತೆ. ನೋಡಿ, ಬಾಬಾರವರು ನಮಗೆ ಎಲ್ಲ ಥರದಲ್ಲೂ ಕೂಡ ನಮ್ಮಲ್ಲಿ ಶಕ್ತಿ ತುಂಬ್ತಾ ಇದ್ದಾರೆ. ಬಲಹೀನರಿಗೆ ಭೂತಗಳು ಪ್ರವೇಶವಾಗುತ್ತವೆ. ನೋಡಿ, ಯಾರು ನಮ್ಮಲ್ಲಿ ಆ ಬಾಬಾರವರ ಶಕ್ತಿಯನ್ನು ಕ್ಯಾಚ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಾಬಾರವ್ರ ನೆನಪು ನಮ್ಮಲ್ಲಿರಲ್ಲ, ನಾವು ಯಾವಾಗ ಬಲಹೀನ ಆಗಿಬಿಡ್ತೀವಿ ಆವಾಗ ನಮ್ಮಲ್ಲಿ ಭೂತ ಪ್ರವೇಶ ಆಗುತ್ತೆ ಅಂತಿದ್ದಾರೆ. ಹಾಗೂ ಶಕ್ತಿಶಾಲಿಗಳು ಅವುಗಳನ್ನು ಓಡಿಸ್ತಾರೆ. ಯಾರಲ್ಲಿ ಬಲಹೀನರಲ್ಲಿ ಭೂತಗಳ ಪ್ರವೇಶ ಆದಾಗ ಯಾರು ಶಕ್ತಿಶಾಲಿ ಆತ್ಮರಿರ್ತಾರೋ ಅವುಗಳನ್ನು ಓಡಿಸ್ತಾರೆ. ಭೂತಗಳು ಶಕ್ತಿಶಾಲಿ ಆತ್ಮಗಳನ್ನು ಕೂಡ ಭಯ ಬೀಳುತ್ತವೆ ಕಂಡು. ನೋಡಿ, ದಾದಿಜರು ಹೇಳ್ತಾ ಇದ್ದಾರೆ, ಈ ಭೂತಗಳು ಶಕ್ತಿಶಾಲಿ ಆತ್ಮಗಳನ್ನು ಕೂಡ ಭಯ ಬೀಳುತ್ತಂತೆ. ಭೂತಗಳು ಶಕ್ತಿಶಾಲಿಯನ್ನು ನೋಡಿದ್ರೆ. ನಾನು ಯಾರಾಗಿದ್ದೇನೆ? ಬಾಬಾರವರ ಯಜ್ಞವಾಗಿದೆ. ಇದು ಯಜ್ಞದ ಸೇವೆ ಆಗಿದೆ. ನಾನು ವಿಘ್ನ ವಿನಾಶಕನಾಗಿದ್ದೇನೆ ಅನ್ನುವಂತಹ ಸದಾ ಸ್ಮೃತಿಯಲ್ಲಿರಬೇಕು ಅಂತ ದಾದಿಜಿಯವರು ತಿಳಿಸ್ತಾ ಇದ್ದಾರೆ. ಈ ಸಂಗಮ ಯುಗ ಪುರುಷೋತ್ತಮ ಯುಗವಾಗಿದೆ. ಸದ್ಗುರುವಿನ ದಯಾದೃಷ್ಟಿ, ಆಶೀರ್ವಾದಗಳು, ಕೃಪಾದೃಷ್ಟಿ ಪ್ರತಿಯೊಂದು ಮಾತಿನಿಂದ ನಮ್ಮನ್ನು ಪಾರಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಶಿಕ್ಷಕನಾಗಿ ಶಿಕ್ಷಕನನ್ನು ಬಾಬಾ ನೀಡ್ತಾರೆ. ಸದ್ಗುರುವಾಗಿ ನಮ್ಮನ್ನು ಆ ದಡಕ್ಕೆ ಕರೆದೊಯ್ಯುತ್ತಾರೆ. ಬಾಬಾ ಹೇಳ್ತಾರೆ, ತಂದೆ, ಶಿಕ್ಷಕ ಹಾಗೂ ಸದ್ಗುರು ಒಬ್ಬರೇ ಇದ್ದಾರೆ ಎಂಬುದನ್ನು ನೆನಪಿಡಿ. ತಂದೆ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡರು. ಟೀಚರ್ ಆಗಿ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಸದ್ಗುರುವಿನ ಕೃಪೆಯಿಂದ ಚೆನ್ನಾಗಿ ನಮಗೆ ಕಲಿಸ್ತಾ ಇದ್ದಾರೆ. ಸದ್ಗುರುವಾಗಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಿಮ್ಮ ಆಂತರ್ಯದಲ್ಲಿ ಸದ್ಗುರುವಿನ ವರದಾನಿ ಮಾತುಗಳು ಅದು ಒಳ್ಳೆಯದೇ ಆಗುತ್ತದೆ ಎನ್ನುವುದು ಸದಾ ಬರಬೇಕು. ನೋಡಿ, ಯಾವಾಗಲೂ ನಮ್ಮ ಆಂತರ್ಯದಲ್ಲಿರಬೇಕು. ನಮಗೆ ಸ್ವಯಂ ಪರಮಾತ್ಮ ಬಂದು ಸದ್ಗುರು ವರದಾನಿ ಮಾತುಗಳು ನಮ್ಗೆ ಕೊಟ್ಟಿದ್ದಾರೆ, ಶ್ರೀಮತ ಕೊಟ್ಟಿದ್ದಾರೆ. ಅದು ಸದಾ ನಮಗೆ ಒಳ್ಳೆಯದೇ ಆಗುತ್ತೆ. ಈಗಲೂ ಆಗ್ತಾಯಿದೆ, ಮುಂದೆನೂ ಆಗ್ತಾಯಿದೆ, ಹಿಂದೆನೂ ಆಗಿದೆ ಅನ್ನುವಂತಹ ಅಂತರ್ಮುಖತೆಯಲ್ಲಿ ನಿಮ್ಮಲ್ಲಿ ಬರಬೇಕು, ಸದಾ ಇರಬೇಕು ಅಂತ ದಾದಿಜರು ಹೇಳ್ತಾ ಇದ್ದಾರೆ. ಯಾರಿಂದ ಈ ರೀತಿಯ ಶಬ್ದಗಳು ಬರುತ್ತವೆ ಅವರು ತಂದೆ, ಶಿಕ್ಷಕ, ಸದ್ಗುರು ಮೂವರ ನೆನಪನ್ನು ಸದಾ ಇಟ್ಟುಕೊಳ್ಳುತ್ತಾನೆ. ಮೂವರ ಪಾಲನೆ, ವಿದ್ಯೆ, ಪ್ರಾಪ್ತಿಗಳು ಅದರ ಗೌರವವನ್ನು ಹೆಚ್ಚಿಸುತ್ತದೆ ಅಂತ ದಾದಿಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.